ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ರೂಪಾ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪಾ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ನಾನು ನಿಮಗೆ ಒಂದು ಹೆಲ್ತ್ ಟಿಪ್ಸನ್ನು ಕೊಡ್ತೀನಿ. ನಮ್ಮ ಮನೆ ಹತ್ರನೇ ಇರುವಂತಹ ಒಂದು ಗಿಡವನ್ನು ನಿಮಗೆ ತೋರಿಸ್ತೀನಿ. ಅದು ತುಂಬ ಉಪಯುಕ್ತವಾಗಿರುವಂತಹ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬಾ ಸಹಾಯವಾಗುವಂತಹ ಒಂದು ಗಿಡ. ಈ ಗಿಡವನ್ನು ಹಿಂದಿನ ಕಾಲದಲ್ಲಿ ನಾವು ಇತ್ತೀಚೆಗೆ ಹಾಸ್ಪಿಟಲ್ಗೆ ಅಂತ ಹೋಗ್ತೀವಿ. ಅಂದರೆ ಈ ಸ್ವಲ್ಪ ಜ್ವರ ಬಂದರೆ ಸಾಕು ಹಾಸ್ಪಿಟಲ್ ಅಂತ ಹೋಗ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಏನು ಮಾಡೋರು, ಮನೆ ಮದ್ದುಗಳನ್ನು, ಅಂದರೆ ಮನೆಯಲ್ಲೇ ಸಿಗುವಂತಹ, ತೋಟಗಳಲ್ಲಿ ಸಿಗುವಂತಹ ಗಿಡಮೂಲಿಕೆಗಳಿಂದನೇ ಅವರು ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದರು. ಸೊ ಅದೇನು ಗಿಡ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡ್ತಿರೋ ಅವ್ರಿಗೆ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಅವ್ರ ಚಾನಲ್ನೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಇದರಿಂದ ನನ್ನ ಚಾನಲ್ಲು ಗ್ರೋ ಆಗುತ್ತೆ, ಹಾಗೆ ನಿಮ್ಮ ಚಾನಲ್ಲು ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ಅದು ಯಾವ ಗಿಡ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಹೇಳಿದ್ದ ಗಿಡ ಇದೆ. ಇದರ ಹೆಸರು ಬಂದು ಮೊಳೆಕಾಳಿನ ಸೊಪ್ಪು ಅಂತ ನಮ್ಮ ಹಳ್ಳಿ ಕಡೆ ಕರಿತೀವಿ. ನೀವು ನಿಮ್ಮ ಕಡೆ ಅಂದರೆ ಬೇರೆ ಒಂದೊಂದು ಊರಲ್ಲಿ ಒಂದೊಂದು ಕಡೆ ಕರಿಬಹುದು ಅದನ್ನ. ಸೊ ಬೇರೆ ಕಡೆ ಏನಂತ ಕರೀತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದರ ಉಪಯೋಗಗಳನ್ನು ನಾನು ನಿಮಗೆ ಸ್ವಲ್ಪ ಅಂದರೆ ನನಗೆ ಗೊತ್ತಿರೋಷ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಮೊಳೆಕಾಳಿನ ಸೊಪ್ಪು ತುಂಬಾ ಸ್ಮೆಲ್ ಇರುತ್ತೆ ಸ್ನೇಹಿತರೆ. ತುಂಬಾ ಔಷಧಿ ಗುಣಗಳನ್ನು ಇದು ಹೊಂದಿದೆ. ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ, ಜ್ವರ ಬಂದಾಗ ಈ ಸೊಪ್ಪನ್ನು ತಗೊಂಡ್ಬಿಟ್ಟು, ಅಂದರೆ ಈ ಸೊಪ್ಪನ್ನು ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ಟು ಕುಟ್ಕೊಂಡು ತಿನ್ನೋರು, ಇಲ್ಲ ಹಾಗೆ ಹಾಕ್ಕೊಂಡು ಕೂಡ ತಿನ್ನೋರು. ನಾವು ಚಿಕ್ಕ ಮಕ್ಕಳಿಗೂ ಕೂಡ ಏನು ಮಾಡ್ತಾರೆ ಅಂದರೆ, ಈ ಗಿಡದ ಸ್ವಲ್ಪ ಸೊಪ್ಪನ್ನು ತಿನ್ನಿಸೋದ್ರಿಂದ ಜ್ವರ ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ತುಂಬಾ ಸ್ಮೆಲ್ ಇರುತ್ತೆ. ಅದನ್ನೇ ತಿಂದರೆ ತೇಗಿದ್ರೆ ಅದೇ ಥರ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಸ್ವಲ್ಪ ತಿನ್ನೋದು ಕಡಿಮೆನೇ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಅಜ್ಜಿಯವರೆಲ್ಲ ತಿಂತಾ ಇರೋರು. ಅಂದರೆ ಅವ್ರಿಗೆ ಜ್ವರ ಬಂದರೆ ಹಾಸ್ಪಿಟಲ್ಗೆಲ್ಲ ಹೋಗ್ತಾನೆ ಇರಲಿಲ್ಲ, ಈ ಸೊಪ್ಪನ್ನೇ ತಿಂದ್ಬಿಡೋರು. ಸೊ ತುಂಬ ಜ್ವರ ಬಂದಾಗ ಈ ಸೊಪ್ಪನ್ನು ತಿನ್ನೋದ್ರಿಂದ ಜ್ವರ ಬಿಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಔಷಧಿ ಗುಣಗಳನ್ನು ಹೊಂದಿದೆ. ನೋಡಿ, ಇದನ್ನು ನಾವು ಹಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಏನು ಮಾಡಬಹುದು ಅಂದರೆ, ಈ ಸೊಪ್ಪನ್ನು ಸ್ವಲ್ಪ ಸೊಪ್ಪನ್ನು ಕಿತ್ಕೊಂಡ್ಬಿಟ್ಟು ಏನು ಮಾಡಬೇಕಂದ್ರೆ, ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಅದು ಇಷ್ಟು ಒಂದು ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಮುದ್ದೆ ತಿಂತೀವಲ್ಲ ನಾವು, ಮುದ್ದೆಯನ್ನು ನುಂಗಬೇಕಾದ್ರೆ ಆ ಮುದ್ದೆ ಒಳಗಡೆ ಇಟ್ಕೊಂಡು ನುಂಗಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಅದು ಸ್ಮೆಲ್ಲು ಗೊತ್ತಾಗಲ್ಲ ನಮಗೆ, ತಿಂದಂಗೂ ಅನಿಸಲ್ಲ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾವು ಹಾಕಿದ್ದು ಒಂದು ಚಿಕ್ಕ ಗಿಡವನ್ನು ತಂದು ಹಾಕಿದ್ವಿ. ಇದು ಬೀಜ, ಆ್ಯಕ್ಚುಲಿ ಇದು ಬೀಜ ಸ್ನೇಹಿತರೆ, ಗಿಡ ಅಲ್ಲ. ನೋಡಿ, ಇದು ಬೀಜ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಅದರ ಬೀಜಗಳು. ಇದರ ಬೀಜಗಳನ್ನು ನಾವು ಹಾಕೋದ್ರಿಂದ ಅದು ಬೆಳೆಯುತ್ತೆ. ಸೊ ಇದನ್ನು ನಾವು ಬೀಜಗಳನ್ನೇ ಹಾಕೋದು, ಇಲ್ಲಿ ಬರುತ್ತಲ್ಲ, ಇದನ್ನು ತಗೊಂಡು ಮಳೆಗಾಲದಲ್ಲಿ ನಾವು ಮನೆ ಅಕ್ಕಪಕ್ಕ ಹಾಕೋದ್ರಿಂದ ಅಲ್ಲಿ ಅಂದರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಅರ್ಜೆಂಟ್ ಅಂದ ತಕ್ಷಣ ಸಿಗುತ್ತೆ, ಮನೆಯ ಅಕ್ಕಪಕ್ಕನೇ ಸಿಗುತ್ತೆ. ಈ ಥರ ಬೀಜಗಳನ್ನ ಸ್ವಲ್ಪ ತಗೊಂಡೋಗಿ ಅಲ್ಲೆಲ್ಲಾದರೂ ಸುರಿದ್ರೆ ಸಾಕು, ಒಂದೊಂದು ಸರಿ ಅದೇ ಹತ್ಕೊಂಡ್ಬಿಟ್ಟಿರುತ್ತೆ. ಕೆಲವ್ರಿಗೆ ಈ ವಿಚಾರ ಗೊತ್ತೇ ಇರಲ್ಲ. ಈ ಥರ ಗಿಡ ಇರುತ್ತೆ, ಬಟ್ ಅದರ ಉಪಯೋಗ ಏನು ಅಂತ ಗೊತ್ತಿರೋದಿಲ್ಲ ಫ್ರೆಂಡ್ಸ್. ನೋಡಿ, ನಿಮಗೆ ಇದರ ಉಪಯೋಗ ಏನು ಅಂತ ನಾನು ಹೇಳಿದ್ದೀನಿ, ಗಿಡ ಕೂಡ ತೋರಿಸ್ತಿದ್ದೀನಿ. ಅದು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ನೋಡೋದಕ್ಕೆ ಸ್ವಲ್ಪ ಸಡನ್ನಾಗಿ ನೋಡಿದ್ರೆ ನಮಗೆ ಸೇವಂತಿ ಹೂವಿನ ಗಿಡ ಥರನೇ ಕಾಣಿಸುತ್ತೆ. ಬಟ್ ಇದು ಮೊಳೆಕಾಳಿನ ಗಿಡ. ಎಷ್ಟು ದೊಡ್ಡದಿದೆ ಅಂದರೆ ನೋಡಿ, ಬೇರು ಇಲ್ಲಿ ನೋಡಿ, ಜಸ್ಟ್ ನಾನು ಮುಟ್ಟಿದ್ದಕ್ಕೇ ಗಮ್ಮಂತಿದೆ, ಸ್ಮೆಲ್ ಬರ್ತಿದೆ, ನನ್ನ ಕೈಯೆಲ್ಲ ಸ್ಮೆಲ್ ಬರ್ತಿದೆ, ಮೂಗತ್ರ ಇಟ್ಕೊಂಡ್ರೆ ಗಮ್ಮಂತಿದೆ. ಬಟ್ ತಿನ್ನೋದಕ್ಕಾಗಲ್ಲ, ಆದ್ರೂ ತಿಂದರೆ ತುಂಬಾ ಒಳ್ಳೆಯದು. ಯಾವಾಗ ತಿನ್ನಬೇಕಂದ್ರೆ ಜ್ವರ ಬಂದಿರುತ್ತಲ್ಲ, ಅಂತಹ ಸಂದರ್ಭದಲ್ಲಿ ಈ ಮೊಳೆಕಾಳಿನ ಸೊಪ್ಪನ್ನು ತಿನ್ನೋದ್ರಿಂದ ಜ್ವರ ಕಡಿಮೆ ಆಗುತ್ತೆ. ಸೊ ನೀವು ಆದಷ್ಟು ನೋಡಿ, ಈ ಥರ ಔಷಧಿ ಗಿಡಗಳನ್ನ ನಾವು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಉತ್ತಮವಾಗಿರುತ್ತೆ ಅಂತ. ಅಂದರೆ ಪ್ರತಿಯೊಂದಕ್ಕೂ ನಾವು ಹಾಸ್ಪಿಟಲ್ಗೆ ಅಂತ ಹೋಗೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಎಲ್ಲ ಒಂದು ಕಡೆ ಅಂದರೆ ಇಂಗ್ಲೀಷ್ ಮೆಡಿಸಿನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ಬಿಡುತ್ತೆ. ಅದರ ಬದಲು ನಾವು ಮನೆಯಲ್ಲೇ ಸಿಗುವಂತಹ, ನಮ್ಮ ಅಕ್ಕಪಕ್ಕ ಸಿಗುವಂತಹ ಈ ಥರ ಗಿಡಗಳನ್ನ ಉಪಯೋಗಿಸ್ಕೊಳ್ಳೋದ್ರಿಂದ
ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಸೊ ಅದರ ಉಪಯೋಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾವು ಹಾಸ್ಪಿಟ್ಲಿಗೆ ಹೋಗೋದು ತಪ್ಪುತ್ತೆ, ನಾವು ಅದಕ್ಕೆ ದುಡ್ಡು ಖರ್ಚು ಮಾಡೋದು ತಪ್ಪುತ್ತೆ. ಅಂದರೆ ನಾವು ಒಂದು ಸರಿ ಮಾತ್ರೆಗಳು ಇಂಜೆಕ್ಷನ್ಗಳು ಅಂತ ಒಂದು ಸರಿ ಅಡಿಕ್ಟ್ ಆಗಿಬಿಟ್ರೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಅದರ ಬದಲು ಈ ಥರ ಮನೆ ಮದ್ದುಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಅಂದರೆ ಅಕ್ಕಪಕ್ಕ ಸಿಗುವಂತಹ ಔಷಧಿ ಗುಣಗಳನ್ನ ಹೊಂದಿರೋ ಗಿಡಗಳನ್ನ ಉಪಯೋಗಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟು ಅಂದರೆ ನಾವು ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅಂತ ಅಂತಂದರೆ, ನಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೊಬೇಕು ಅಂದರೆ ನಾವು ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಚಿಕ್ಕ ಪುಟ್ಟ ವಿಚಾರಕ್ಕೆ ಈ ಥರ ಔಷಧಿ ಗಿಡಗಳನ್ನ ಉಪಯೋಗಿಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಗೆ ಹಾಸ್ಪಿಟ್ಲಿಗೆ ಹೋಗೋದು ಕೂಡ ತಪ್ಪುತ್ತೆ ನೋಡಿ. ನಿಮ್ಮ ಮನೆಯ ಅಕ್ಕಪಕ್ಕ ಈ ಥರ ಗಿಡ ಏನಾದರೂ ನಿಮಗೆ ಕಂಡು ಬಂದರೆ, ಅದು ಸ್ಮೆಲ್ ಇರುತ್ತೆ, ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ನೋಡಿದ ತಕ್ಷಣವೇ ಇದು ಸ್ಮೆಲ್ ಮುಟ್ಟಿದ್ರೆ ಗಮ್ಮಂತಿರುತ್ತೆ ಸ್ಮೆಲ್ಲು, ಬಟ್ ತಿನ್ನೋದಕ್ಕಾಗಲ್ಲ. ಆದರೂ ತಿಂದರೆ ತುಂಬಾ ಒಳ್ಳೆಯದು, ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಅಲ್ವಾ. ಹಾಗಾಗಿ ಸ್ಮೆಲ್ ಇರುತ್ತೆ. ನಿಮಗೆ ನೋಡಿ, ಅಕಸ್ಮಾತ್ ಕೆಲವ್ರಿಗೆ ಗೊತ್ತಿಲ್ಲದೆ ಇದ್ದರೆ ಈ ಥರ ಏನಾದ್ರು ಗಿಡ ನಿಮಗೆ ಕಂಡು ಬಂದರೆ ಮುಟ್ಟಿ ಅದರ ಸ್ಮೆಲ್ಲನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಮೊಳೆಕಾಳಿನ ಸೊಪ್ಪು ಅಂತ. ಓಕೆ ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಆರೋಗ್ಯದ ಟಿಪ್ಸನ್ನು ಕೊಟ್ಟಿದ್ದೀನಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು ಎಲ್ರಿಗೂ.